ನಾನೇನಿಲ್ಲ ಸರ್, ನಮ್ಮಲ್ಲಿ ಒಬ್ಬಿದ್ದ ಎನ್ ಸತೀಶ್ ಅಂತ. ಆದರೆ ನಾನು IAS ಆಗ್ತೀನಿ, ನಥಿಂಗ್ ಲೆಸ್ ದನ್ ದ್ಯಾಟ್. ಇಲ್ಲದೆ ಹೋದರೆ ಊರಲ್ಲಿ ಕೃಷಿ ಮಾಡ್ತೀನಿ ಅಂತ. ವೆರಿ ಡಿಟರ್ಮೈನ್ಡ್ ಫೆಲೋ. ಅವನು ಬರದ IRS IT ಆಯಿತು. ಹಿ ಡಿಂಟ್ ಜಾಯಿನ್. ಹಿ ವೆಂಟ್ ಬ್ಯಾಕ್ ಟು ಗೋದಾವರಿ ಡಿಸ್ಟ್ರಿಕ್ಟ್, ಸ್ಟಾರ್ಟೆಡ್ ಫಾರ್ಮಿಂಗ್. ಟುಡೇ ಹಿ ಈಸ್ ಅ ಸಕ್ಸಸ್ಫುಲ್ ಫಾರ್ಮರ್. IRS ಸಿಕ್ಕರೂ ಹೋಗದೆ ವಾಪಸ್ ನನಗೆ ಬೇಕಾದ್ರೆ IAS, ಐ ವಾಂಟ್ ದಿಸ್, ಇಫ್ ನಾಟ್ ದಿಸ್ ನಥಿಂಗ್ ಎಲ್ಸ್. ಇದು ಸಿಗದೆ ಹೋದ್ರೆ ನನಗೇನು ಬೇಡ ಅಂತ ವಾಪಸ್ ಈ ವೆಂಟ್ ಬ್ಯಾಕ್. ಹಿ ಈಸ್ ಡೂಯಿಂಗ್ ಫಾರ್ಮಿಂಗ್. 1 ಎಕರೆಗೆ 6 ಲಕ್ಷ ಆದಾಯ ತೆಗಿತಾನೆ. 120 ಎಕರೆ ಇದೆ. ಹೆಂಗೆ ಸರ್? ಆದ್ರೂ ಹೇಳ್ಬಿಡ್ತೀನಿ, ನಾನು ಎಲ್ಲ ಕಡೆ ಹೇಳ್ಬೇಕಲ್ಲ. ಮಲಯನ್ ಆರೆಂಜ್ ಡ್ವಾರ್ಫ್ ವೆರೈಟಿ ಕೋಕೋನಟ್ ಬೆಳೆದವನೆ. 120 ಎಕರೆ ಕೇವಲ 3 ಜನರಿಂದ ಕಂಪ್ಲೀಟ್ ಮೇಂಟೈನ್ ಮಾಡ್ತಾನೆ. ಓನ್ಲಿ 15 ದಿವಸಕ್ಕೊಮ್ಮೆ ಉಪ್ಪು ಗೊಬ್ಬರ ಹಾಕೋದು, ಡ್ರಿಪ್ ಮೂಲಕ ನೀರು ಬಿಡೋದು. 1 ಎಕರೆಗೆ ಖರ್ಚೆಲ್ಲ ತೆಗೆದು 4 ಲಕ್ಷ ಉಳಿಲಿ. ಎಷ್ಟಾಯ್ತು? 120 ಎಕರೆಗ. ದೇರ್ ಇಸ್ ನೋ ಟ್ಯಾಕ್ಸ್. ನನಗೆ ಅವಾಗ ಅನಿಸ್ತಾ ಇದೆ ನಾನು ಹಂಗೆ ಮಾಡಬೇಕು ಅಂತ. ಮಾಡ್ತಾ ಇದ್ದೇನೆ. ಐ ಆಮ್ ಡೂಯಿಂಗ್ ಇಟ್ ಇನ್ ಮೈ ಅಗ್ರಿಕಲ್ಚರ್ ಲ್ಯಾಂಡ್. ನಾನು ಕೂಡ ಹಾಗೆ ಮಾಡ್ತಾ ಇದ್ದೇನೆ. ಲೈಫ್ ಈಸ್ ನಾಟ್ ಕನ್ಫೈನ್ಡ್ ಟು ಸಿವಿಲ್ ಸರ್ವಿಸ್. ನಮ್ಮ ಹುಡುಗರಿಗೆ ಒಂದೊಂದ್ಸಾರಿ ನಂಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ಇಷ್ಟು ಜನ IAS ಮಾಡ್ಬೇಕಂತ ಬಂದಾರ, ಹುದ್ದೆ ಇರೋದು ಬರೀ ಅಷ್ಟೇ, ಉಳುಗುದು ಹುಡುಗರೆಲ್ಲ ಏನು ಮಾಡ್ತಾರ? ಡೋಂಟ್ ಗೆಟ್ ಡಿಸ್ಹಾರ್ಟನ್ಡ್. ಜಗತ್ತಲ್ಲಿ ಎಲ್ಲರಿಗೂ ಅವಕಾಶ ಇದೆ, ಎಲ್ಲ ಕ್ಷೇತ್ರಗಳಲ್ಲೂ ಅವಕಾಶ ಇದೆ. ಅಚೀವ್ ವಾಟ್ ಎವರ್ ಯು ವಾಂಟ್. ಯಾವುದೇ ಕ್ಷೇತ್ರ ಇರಲಿ. ಚಮ್ಮಾರನಾದ್ರೂ ಬೆಸ್ಟ್ ಚಮ್ಮಾರ ಆಗ್ಬೇಕು, ವೇಟರ್ ಆದ್ರೂ ಬೆಸ್ಟ್ ವೇಟರ್ ಆಗ್ಬೇಕು, ಕೃಷಿಕನಾದ್ರೂ ಒಳ್ಳೆ ಮಾದರಿ ಕೃಷಿಕನಾಗ್ಬೇಕು, ಒಳ್ಳೆ ಬಿಸ್ನೆಸ್ ಮನ್ ಆದ್ರೂ ಕೂಡ ಒಳ್ಳೆ ಬಿಸ್ನೆಸ್ ಮನ್ ಆಗ್ಬೇಕು, ಜರ್ನಲಿಸ್ಟ್ ಆದ್ರೂ ಕೂಡ ಧ್ವನಿ ಇಲ್ಲದವರ ಪರ ಧ್ವನಿ ಎತ್ತಕ್ಕಂತ ಒಬ್ಬ ಜರ್ನಲಿಸ್ಟ್ ಆದ್ರೂ ನಿಮ್ಮ ಸಾರ್ಥಕತೆ ಇರ್ತದೆ.